ನನ್ ಪ್ರೀತಿನ ಒಪ್ಕೊಂಡ್ರು ಅಲ್ವಾ? ಸಾರಿ ರಾಜಿ, ನಿನಗೆ ಸುಳ್ಳು ಹೇಳ್ತಿರೋದಕ್ಕೆ. ನನಗ್ ಗೊತ್ತು ಕೋಚ್ ಸರ್ ನನ್ನ ಲವ್ ಮಾಡ್ತಿದ್ದಾರೆ ಅಂತ. ಅಷ್ಟಕ್ಕೂ ನನ್ನಿಂದ ನಂಬಕ್ಕೆ ಆಗ್ತಿಲ್ಲ ಕೋಚ್ ಸರ್ ಇಷ್ಟು ಬೇಗ ಒಪ್ಕೊಂಡ್ರು ಅಂತ. ಇವತ್ತಂತೂ ನನ್ಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ರಾಜಿ, ಕೋಚ್ ಸರ್ ಒಂದ್ ಕಂಡೀಷನ್ ಹಾಕಿದ್ದಾರೆ. ಏನಾದ್ಯಾ ಅದು? ನೀನು ಈ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ಕೋಚ್ ಸರ್ ನಿನ್ ಲವ್ನ ಅಕ್ಸೆಪ್ಟ್ ಮಾಡ್ತಾರಂತೆ. ಇಲ್ಲ ಅಂದ್ರೆ ಪ್ರೀತಿ ಗೀತಿ ಇವೆಲ್ಲ ಬೇಡ ಅಂದ್ರು. ಅಯ್ಯೋ ಇಷ್ಟೇನಾ? ನಾನಿನ್ನೂ ಏನೋ ಕ್ರಿಟಿಕಲ್ ಕಂಡೀಷನ್ ಕೊಟ್ರು ಅನ್ಕೊಂಡೆ. ಕೋಚ್ ಸರ್ಗೋಸ್ಕರ ಈ ಪರೀಕ್ಷೆ ಏನು? ಯಾವ ಪರೀಕ್ಷೆ ಕೊಟ್ರು ಪಾಸ್ ಆಗ್ಬಿಡ್ತೀನಿ. ಅವ್ರು ನನ್ನ ಲವ್ ಮಾಡಿದ್ರೆ ಸಾಕು. ರಾಜಿ, ಮಾತಲ್ಲಿ ಹೇಳ್ದಷ್ಟು ಈಸಿ ಅಲ್ಲ ಟಾರ್ಗೆಟ್ನ ಫಿನಿಶ್ ಮಾಡೋದು ಅಂದ್ರೆ. ಇಲ್ಲಿವರೆಗೂ ನೀನ್ ಸರಿಯಾಗಿ ಓದೇ ಇಲ್ಲ, ಸಿಲೆಬಸ್ನ ಕೂಡ ಪೂರ್ತಿ ಮಾಡಿಲ್ಲ. ಈ ಎಕ್ಸಾಮ್ಸ್ನ ಹೇಗ್ ಪಾಸ್ ಮಾಡ್ತೀಯಾ? ಆದ್ಯಾ, ಅದನ್ನೆಲ್ಲ ನನಗ್ ಬಿಟ್ಬಿಡು. ನಾನ್ ಪಾಸ್ ಆದ್ರೆ ಕೋಚ್ ಸರ್ ನನ್ನ ಪ್ರೀತಿಸ್ತಾರೆ ತಾನೆ, ಅಷ್ಟೇ ಅಲ್ವಾ? ಟಾರ್ಗೆಟ್ ಎಷ್ಟಾದ್ರೂ ಟಫ್ ಆಗಿರ್ಲಿ, ಸಿಲೆಬಸ್ ಎಷ್ಟು ಬೇಕಾದ್ರೂ ಇರ್ಲಿ, ಹಗಲು ರಾತ್ರಿ ಅಂತಾನು ನೋಡ್ದೆ ಚೆನ್ನಾಗಿ ಓದ್ತೀನಿ. ಕೋಚ್ ಸರ್ ಎಕ್ಸ್ಪೆಕ್ಟ್ ಮಾಡ್ತಿರೋದಕ್ಕಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡೆ ಪಾಸ್ ಆಗ್ತೀನಿ. ಹೇಳ್ದೆ ಅಲ್ವಾ, ಮಾಡಿ ತೋರ್ಸು. ಒಂದ್ ನಿಮಿಷ ಆದ್ಯಾ, ನನಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ಯಾ? ನಾನ್ ನಿನ್ಗೆ ಮನಸ್ಫೂರ್ತಿಯಾಗಿ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ಆದ್ಯಾ, ಥ್ಯಾಂಕ್ ಯು ವೆರಿ ಮಚ್. ಕೋಚ್ ಸರ್ ನನ್ನ ಇಷ್ಟ ಪಡೋದೇ ಇಲ್ವೇನೋ ಅನ್ಕೊಂಡಿದ್ದೆ. ಲೈಫ್ ಪೂರ್ತಿ ಬೇಜಾರ್ ಮಾಡ್ಕೊಂಡೇ ಇರಬೇಕು ಅನ್ಕೊಂಡಿದ್ದೆ. ಆದ್ರೆ ನನ್ನ ಡೌಟ್ಸ್ನೆಲ್ಲ ಒಂದೇ ಒಂದು ಕ್ಷಣದಲ್ಲಿ ಕ್ಲಿಯರ್ ಮಾಡ್ಬಿಟ್ಟೆ. ನಾನು ಈ ಪರೀಕ್ಷೆಯಲ್ಲಿ ಪಾಸ್ ಆಗ್ಬಿಟ್ರೆ ಸಾಕು, ಲೈಫ್ ನಾನ್ ಅನ್ಕೊಂಡ್ ಹಾಗೆ ಇರುತ್ತೆ. ಇದೆಲ್ಲ ನಿನ್ನಿಂದಾನೇ ಆದ್ಯಾ. ಥ್ಯಾಂಕ್ ಯು ವೆರಿ ಮಚ್. ಸಾರಿ ರಾಜಿ, ಯಾವ ದಾರಿನೂ ತೋಚದೆ ನಿನಗೆ ಸುಳ್ಳು ಹೇಳ್ಬಿಟ್ಟೆ. ನಿನ್ನ ಎಮೋಷನ್ಸ್ ಜೊತೆ ಆಟ ಆಡ್ದೆ ಅನ್ಕೊಂಡ್ರೆ ನನ್ನ ಕ್ಷಮಿಸ್ಬಿಡು. ಒಂದ್ ಟೈಮಲ್ಲಿ ಮಳೆ ಬರೋವರೆಗೂ ಹೋಮಗಳನ್ನ ಮಾಡ್ತಿದ್ರು ಅಂತ ಕೇಳಿದ್ದೆ. ಈಗ ರಾಜಲಕ್ಷ್ಮಿ ಪ್ರೀತಿಗೋಸ್ಕರ ಯುದ್ಧ ಮಾಡ್ತಿದ್ದೀನೇನೋ ಅನ್ನಿಸ್ತಿದೆ. ನಾನು ಹೇಳಿದ್ದು ಸುಳ್ಳು ಅಂತ ಗೊತ್ತಾದ್ರೆ ನನ್ನ ಸಾಯಿಸೋದು ಖಾಯಂ. ಎಕ್ಸಾಮ್ ಪಾಸ್ ಆಗೋದ್ರೊಳಗೆ ರಾಜಲಕ್ಷ್ಮಿ ಮನ್ಸು ಬದಲಾಗೋ ಹಾಗೆ ನೋಡು ಸ್ವಾಮಿ. ಆದ್ಯಾ, ಸೀನು ಬಂದ ಅನ್ಸುತ್ತೆ, ಅವನಿಗೆ ಮಜ್ಜಿಗೆ ಕೊಡಮ್ಮ. ಆಯ್ತು ದೊಡ್ಡಮ್ಮ. ನನ್ ಮುಖದ ಮೇಲೆ ಲಿಪ್ಸ್ಟಿಕ್ ಹೇಗ್ ಬಂತು? ಯಾವಾಗ? ಎಂತ ಕೆಲಸ ಮಾಡಿದ್ಯಾ ಶಾರು? ನನ್ನ ಈಗಲೂ ನೀನು ನೆಮ್ಮದಿಯಾಗಿರಕ್ ಬಿಡ್ತಾ ಇಲ್ಲ. ಆದ್ಯ ಏನಾದರೂ ಇದನ್ನ ನೋಡಿದ್ರೆ ಏನ್ ಅನ್ಕೋತಾಳೋ ಏನೋ. ನನ್ನ ಕತೆ ಮುಗಿಸ್ತೀಯ ನೀನು? ಸೀನು, ಸೀನು, ನನ್ನ ಮದ್ವೆ ಆಗೋ ಸೀನು. ಹೊಲದಿಂದ ಬಂದಿದ್ದೀರಾ ಅಲ್ವಾ? ಮಜ್ಜಿಗೆ ತಗೊಳ್ಳಿ. ಅದೇನಾದ್ರೂ ಅಮೃತನ 1 hourವರೆಗೂ ಕುಡಿಯಕ್ಕೆ? ಈಗಾಗ್ಲೇ ಬೆಳಗ್ಗೆಯಿಂದ 4 ಸಲ ಆಯ್ತು. ಇವಾಗೇನ್ ಬೇಡ ಬಿಡು ಆದ್ಯ, ನೀನ್ ಹೊರಡು. ಯಾಕೆ? ನಾನು ಮತ್ತೆ ಕೊಡ್ತಿದ್ದೀನಲ್ವಾ? ನಾನ್ ಕೊಟ್ರು ಕುಡಿಯಲ್ವಾ? ನನ್ಗಿವಾಗ ಬೇಡ ಆದ್ಯ. ಅದೇನ್ ಸೀನು, ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ಮುಖನ ಆ ಕಡೆ ತಿರುಗಿಸ್ಕೊಂಡೆ ಮಾತಾಡ್ತಿದ್ಯಾ, ಏನಾಯ್ತು? ಏನಿಲ್ಲ ಆದ್ಯ, ಆ ಮಜ್ಜಿಗೆ ನೋಡ್ತಾ ಇದ್ರೆ ಹೊಟ್ಟೆ ಎಲ್ಲ ತೊಳಸ್ತಾ ಇದೆ, ಅದಕ್ಕೆ ಈ ಕಡೆ ತಿರುಗಿದ್ದೀನಿ. ಅಂತ ಸೀನ್ ಇಲ್ಲ, ಏನೋ ನಡೆದಿದೆ. ಒಂದ್ಸಲ ಮುಖ ತೋರ್ಸು.
ಅದೆಲ್ಲ ಯಾಕಾದ್ಯ? ಯಾವಾಗ್ಲೂ ನನ್ನ ಮುಖ ನೋಡ್ತಾನೆ ಇರ್ತಿರ್ತಾನೆ. ನೀನ್ ಹೋಗು. ಇಲ್ಲ, ಏನೋ ನಡೆದಿದೆ ಅನ್ನಿಸ್ತಿದೆ. ಸೀನು, ಮುಖ ತೋರ್ಸು. ಸೀನು, ಸೀನು, ಏನಿದು? ಯಾರಾದ್ರೂ ನೋಡ್ತಾರೆ, ಬಿಡು. ಸೀನು, ಆ ಮುಖದ ಮೇಲಿರೋ ಲಿಪ್ಸ್ಟಿಕ್ ಏನು? ಎಲ್ಲಿ? ನನ್ಗೇನು ಕಾಣಿಸ್ತಿಲ್ವಲ್ಲ ನಿನ್ ಮುಖದ ಮೇಲೆ? ನನ್ ಮುಖದ ಮೇಲೆ ಅಲ್ಲ, ನಿನ್ ಮುಖದ ಮೇಲೆ ಆ ಲಿಪ್ಸ್ಟಿಕ್ ಏನು? ನನ್ ಮುಖದ ಮೇಲೆ? ಓಹ್, ಇದಾ? ಇವಾಗ ತಾನೇ ನಿನ್ನ ತಪ್ಕೊಂಡಲ್ಲ. ನಿನ್ ಲಿಪ್ಸ್ಟಿಕ್ ನನ್ಗೆ ಅಂಟ್ಕೊಂಡಿರ್ಬೇಕು. ಆಚೆ ಇರ್ತಾರಲ್ವಾ ಈ ಚಿಕ್ಕವರು, ಅವ್ರಿಗೆ ಹೇಳು ನಿನ್ನ ಕತೆಗಳನ್ನ. ನನ್ ಲಿಪ್ಸ್ಟಿಕ್ ಶೇಡ್ ಏನು ಅಂತ ನನಗೆ ಗೊತ್ತಿಲ್ವಾ? ಇದು ಹೊರಗಡೆ ಎಲ್ಲೋ ನಡೆದಿದೆ. ಏನಾದ್ಯ? ನನ್ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ಇಷ್ಟೊತ್ತು ಇಲ್ಲೇ ಇರ್ಲಿಲ್ವಾ ನಾನು? ನಿನ್ ಲಿಪ್ಸ್ಟಿಕ್ ಅಂಟ್ಕೊಂಡಿರೋದು ಅಷ್ಟು ಗೊತ್ತಾಗಲ್ವಾ? ಸೀನು, ಆ ಶೇಡ್ ನಂದಲ್ಲ. ನನ್ ಫೇಸ್ ಮೇಲೆ ಬಂದಿರೋದಕ್ಕೆ ಚೇಂಜ್ ಆಗಿರ್ಬೇಕು. ಯಾರಿಗೆ ಗೊತ್ತು? ಅದಕ್ಕೇನಿವಾಗ ಲ್ಯಾಬ್ಗೆ ಹೋಗಿ ಟೆಸ್ಟ್ ಮಾಡ್ಸೋಣ? ಅದ್ ಹಾಗಲ್ಲ ಸೀನು, ನೀನು ಹೊಲದ ಕಡೆ ಹೋಗಿದ್ದು, ಹೆಂಗ್ ಬಂತು ಆ ಲಿಪ್ಸ್ಟಿಕ್ಕು? ನನ್ನ ನಂಬಾದ್ಯ, ಇದು ನಿನ್ ಲಿಪ್ಸ್ಟಿಕ್. ಸೀನು, ನಿಜ ಹೇಳು, ನನ್ನ ಹತ್ರ ಏನೋ ಮುಚ್ಚಿರ್ತಿದ್ಯಾ? ಒಬ್ಬೋ, ಎಷ್ಟು ಸಲ ಹೇಳ್ಬೇಕು? ನಾನ್ ಹೇಳ್ತಿರೋದೇ ನಿಜ, ಗೊತ್ತಿಲ್ಲದೆ ಹೆಂಗೋ ಅಂಟ್ಕೊಂಡಿದೆ. ಇದ್ರಲ್ಲಿ ನನ್ ತಪ್ಪೇನೋ ಇಲ್ಲ. ಅಲ್ಲಿ ನೋಡು, ಅಮ್ಮ ಹಾಸ್ಪಿಟ್ಲಿಂದ ಬಂದ್ರು ಅನ್ಸುತ್ತೆ. ಆಮೇಲೆ ಮಾತಾಡ್ಕೊಳ್ಳೋಣ. ಬಾಯ್ ಅದ್ಯಾ. ಸೀನು, ಸೀನು. ತಗೋ ಪದ್ಮ, ಹುಷಾರು, ಬಾ. ಅಕ್ಕ. ಅಯ್ಯಯ್ಯೋ ಪದ್ಮ, ಏನಾಯ್ತೆ? ಏನಾಯ್ತೆ ಮಗಳೇ ನಿಂಗೆ? ಕಣ್ಣಿಗೆ ಪಟ್ಟಿ ಕಟ್ಟಿದಾರಲ್ಲ, ಯಾಕಳಿ ಅಂದ್ರೆ? ಅತ್ತೆಮ್ಮ, ಕಣ್ಣು ಹೋದ್ರೆ ಕಣ್ಣಿಗೆ ಪಟ್ಟಿ ಕಟ್ಟದೆ ಇನ್ನೇನ್ ಮಾಡ್ತಾರೆ? ಹಾ, ಕಣ್ಣು ಹೋಯ್ತಾ? ಎಂತ ದುರಂತ ನಡೆದ್ಬಿಟ್ಟಿದ್ಯಲ್ಲೇ ಪದ್ಮ. ಅಪ್ಪ, ನಿಜವಾಗ್ಲೂ ಕಣ್ಣು ಹೋಗಿದ್ಯಾ? ಲೇ, ಕಣ್ಣು ಹೋಗೋದಂದ್ರೆ ಕುರುಡಿ ಆಗೋದಂತಲ್ಲ ಕಣೋ, ಕಣ್ಣಿಗೆ ಗಾಯ ಆಗಿದೆ ಅಂತ. ಧೂಳು ಬೀಳ್ಬಾರ್ದು ಅಂತ ಪಟ್ಟಿ ಕಟ್ಟಿದಾರೆ ಅಷ್ಟೇನೆ. ಅದನ್ನ ತೆಗಿಯೋವರೆಗೂ ಪದ್ಮಗೆ ಕಣ್ಣಿಲ್ಲ ಅಂತ ಹೇಳ್ತಿದೀವಿ. ಭಾವನವ್ರೆ, ಟ್ರೀಟ್ಮೆಂಟ್ ಹೇಗಾಯ್ತು? ಟ್ರೀಟ್ಮೆಂಟ್ ಎಲ್ಲ ಆಗೋಯ್ತು ಭಾವನವ್ರೆ. ಕಣ್ಣಿಗೆ ಇನ್ಯಾವ ಸಮಸ್ಯೆನೂ ಇಲ್ಲ ಅಂತ ಹೇಳಿದ್ರು. ಒಳ್ಳೇದು. ಪದ್ಮ, ಈಗ ಹೇಗಿದೆ ಪದ್ಮ? ಹೇಗಿದೆ ಅಂತ ಕೇಳ್ತಿದ್ಯಲ್ಲ? ಇಲ್ಲಿ ಪ್ರಪಂಚ ಪೂರ್ತಿ ಕತ್ಲಾಗೋಗಿದೆ. ನನ್ ಜೀವನ ಹೀಗಾಗತ್ತೆ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಿನಗೇನು ಆಗಲ್ಲ ಪದ್ಮ, ಆದಷ್ಟು ಬೇಗ ಹುಷಾರಾಗ್ತೀಯ. ನೋಡಿದ್ಯಾ, ನೀನು ಮಾತಾಡ್ತಾ ಇರೋದು ಕೇಳಿಸ್ತಿದ್ಯಾ ಹೊರತು ನನಗೇನು ಕಾಣಿಸ್ತಾ ಇಲ್ಲ. ನನಗೊಂದ್ ಕಡೆ ಜೋರಾಗಿ ಅಳ್ಬೇಕು ಅನ್ನಿಸ್ತದೆ ಅತ್ಗೆ. ಏನು ಆಗಲ್ಲ ಬಿಡೇ ಪದ್ಮ, ನಿನ್ ಕಣ್ಣೇನಾದ್ರೂ ಶಾಶ್ವತವಾಗಿ ಹೋಯ್ತಾ? 2 ದಿನ ಅಷ್ಟೇ ಅಂತ ಡಾಕ್ಟರ್ ಹೇಳಿದ್ರಲ್ವಾ. ಸದ್ಯಕ್ಕೆ ನಿನ್ ಕಣ್ಣಿಲ್ಲ ಅಂತ ಚಿಂತೆ ಮಾಡ್ಬೇಡ ಪದ್ಮ. ನಿನಗೆ ನನ್ ಕಣ್ಣಿನ ಪ್ರಪಂಚನ ತೋರಿಸ್ತೀನಿ ಪದ್ಮ, ನನ್ ಕಣ್ಣಿನ ತೋರಿಸ್ತೀನಿ. ಸಾರಿ ಅತ್ತೆ, ನನ್ನಿಂದಾನೇ ಇದೆಲ್ಲ ಆಗಿದ್ದು. ಹೌದು, ಎಲ್ಲ ನಿನ್ನಿಂದಾನೆ. ನೀನ್ ಇಲ್ಲಿ ಕಾಲಿಟ್ಮೇಲೆ ಈ ಮನೇಲಿ ಸಮಸ್ಯೆಗಳು ಶುರು ಆಗೋಯ್ತು. ಇನ್ನು ಪದ್ಮನ್ ಜೀವನದಲ್ಲಿ ಸೊಸೆಯಾಗಿ ಕಾಲಿಟ್ಟಿಲ್ಲ, ಆಗ್ಲೇ ಅವಳ ಜೀವನ ಕತ್ಲಾಗೋಯ್ತು. ಅಮ್ಮ, ಯಾರು ಬೇಕು ಅಂತ ಮಾಡಲ್ಲ. ಆದ್ಯಾಗೆ ಕೆಲ್ಸ ಕಲ್ಸು ಅಂತ ಹೇಳಿದ್ದೆ. ಪದ್ಮ ಹುಷಾರಾಗಿ ಕಲ್ಸಿದಿದ್ರೆ ಹೀಗಾಗ್ತಾನೆ ಇರ್ಲಿಲ್ಲ. ಹತ್ರದಲ್ಲೇ ಸೀನು ಮದ್ವೆ ಕೂಡ ಇದೆ. ಇಂಥ ಟೈಮಲ್ಲಿ ಕಣ್ಣಿಗೆ ಏನಾದ್ರೂ ಆಗಿದ್ದಿದ್ರೆ ಸೀನು ಮದ್ವೆ ಕೂಡ ನೋಡಕ್ ಆಗ್ತಿರ್ಲಿಲ್ಲ. ನೀನ್ ಹೇಳ್ತಿರೋದ್ ಸತ್ಯನೇ ಕಣೋ ಶಿವರಾಜು. ಸ್ವಲ್ಪದ್ರಲ್ಲಿ ತಪ್ಪಿಸ್ಕೊಂಡ್ಬಿಟ್ಟೆ ಕಣೋ. ಇಲ್ಲ ಅದಿದ್ರೆ ನನ್ ಮಗನ್ ಮದ್ವೆ ನನ್ ಕಣ್ಣಾರೆ ನೋಡೋ ಭಾಗ್ಯ ತಪ್ಪೋಗ್ತಿತ್ತು ಕಣೋ. ಹೇಗಿದ್ರು ಅತ್ಗೆ ಒಳ್ಳೆ ಹುಲಿ ತರ ಇದ್ರು. ಪಾಪ ಕುರುಡಿ ಆಗೋಗಿದ್ದಾರೆ. ಏನ್ ಮಾಡೋದು? ಅತ್ತೆ, ಮನೆ ಕೆಲಸ, ಅಡ್ಗೆ ಕೆಲಸ ನಾನು ಅಕ್ಕ ಒಟ್ಟಿಗೆ ನೋಡ್ಕೋತೀವಿ. ಪಾಪ ಅತ್ತಿಗೆ ನೋಡ್ಕೊಳ್ಳೋರು ಯಾರು? ಅಮ್ಮ ಆದ್ಯ, ನಿಮ್ಮತ್ತೆನ ನೀನೇ ನೋಡ್ಕೋಬೇಕು. ಬೇಡಣ್ಣ, ಅಮ್ಮ, ಆದ್ಯ ಮಾತ್ರ ಬೇಡ.
ಇಲ್ಲಿ ನೋಡು ಅತ್ತಿಗೆ, ನಿನ್ ಕೈ ಮುಗಿದು ಬೇಡ್ಕೋತೀನಿ, ಆದ್ಯ ಮಾತ್ರ ಬೇಡ. ಅತ್ತೆ ನಾನು ಆದ್ಯ. ಅಯ್ಯೋ ದೇವ್ರೇ! ನೀನ್ ಮುಟ್ಟಿದ್ರೇನೆ ಶನಿ. ಹೋಗಿ ದೂರ. ಯಾವ್ದೇ ಕಾರಣಕ್ಕೂ ನನ್ನ ಹತ್ರ ಬರ್ಬೇಡ. ಪದ್ಮ, ಅಯ್ಯೋ ಅದ್ಕೆ ನಿನ್ನಿಂದ ಇವತ್ತು ನನಗೆ ಕಣ್ಣು ಕಾಣಿಸ್ತಾ ಇರೋ ಹಾಗಾಗಿದೆ. ನನ್ ಕಣ್ಣು ಕಾಣಿಸ್ಕೊಬೇಡ ನೀನು. ಹೋಗಿ ಕಡೆ ಬಿಟ್ಬಿಡೆ ನನ್ನ. ಪದ್ಮ, ಶಿವರಾಜು, ಪದ್ಮ, ಕಣ್ಣಿಗೆ ಗಾಯ ಆಗಿರೋ ನೋವಲ್ಲಿ ಏನೇನೋ ಮಾತಾಡ್ತಿದ್ಯಮ್ಮ ನೀನು. ನೀನು ಚಿಂತೆ ಮಾಡಬೇಕಾಗಿರೋದೇನೂ ಇಲ್ಲ. ಡಾಕ್ಟ್ರು ಹೇಳ್ತಿದ್ದ ಹಾಗೇನೆ ಅದನ್ನ ತೆಗ್ದಾಕ್ತಾರೆ. ಭಾವನವ್ರೆ, ಪದ್ಮನ ಹುಷಾರಾಗಿ ನೋಡ್ಕೊಳ್ಳಿ. ಅಲ್ಲಿವರೆಗೂ ಪದ್ಮನ ನಾನ್ ನೋಡ್ಕೋತೀನಿ ಭಾವನವ್ರೆ. ಪದ್ಮಗೆ ಯಾವ ಸಮಸ್ಯೆನೂ ಬರೋದಿಲ್ಲ. ಒಳ್ಳೇದು. ಭಾವ, ಅಕ್ಕನ್ ಚೆನ್ನಾಗಿ ನೋಡ್ಕೊಳ್ಳಿ ಭಾವ. ಇವಾಗ ನಾನು ಎಷ್ಟೇ ಹುಷಾರಾಗಿ ನೋಡ್ಕೊಂಡ್ರು ನೋಡೋದಕ್ಕೆ ಅವಳಿಗೆ ಕಣ್ಣಿಲ್ಲ ಅಲ್ಲ ಶಿವರಾಜು. ಅದಲ್ಲ ಭಾವ, ಅಕ್ಕನ್ ಸೇವೆನ ನೀವೇ ಮಾಡ್ಬೇಕು. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಅಯ್ಯೋ, ಪದೇ ಪದೇ ಕಣ್ಣು ಅಂತ ನೆನ್ಪ್ ಮಾಡ್ಬೇಡ್ವೋ. ನಿಜವಾಗ್ಲೂ ನನ್ ಕಣ್ ಪೂರ್ತಿಯಾಗಿ ಹೊರಟೋಗಿದೆ ಅಂತ ಅನ್ಸತ್ತೆ. ಅಯ್ಯೋ, ಅಳ್ಬೇಡ ಪದ್ಮ. ಇಲ್ಲೇ ಇದ್ರೆ ಇವ್ರ ಮಾತಿಗೆ ನೀನ್ ಇನ್ನಷ್ಟು ಬೇಜಾರಾಗ್ತೀಯ. ನೀನ್ ಒಳಗ್ ಹೋಗು. ವೆಂಕಟ್ರಾವ್ ಕರ್ಕೊಂಡ್ ಹೋಗೋಣ. ಹುಷಾರು. ಅಯ್ಯೋ ಪದ್ಮ. ಸಾರಿ ಸೀನು. ಒಳಗಡೆ ಬರೋದಕ್ಕೆ ಪರ್ಮಿಷನ್ ತಗೊಂಡಿರ್ತಾರಾನೆ. ಆಟ ಆಡ್ಸಕ್ ಬರುತ್ತಾ ಅಂತ ಅಮ್ಮನ್ ಕೇಳಬೇಕಾಗಿತ್ತು. ನಾನು ಬೇಕು ಅಂತ ಮಾಡಲಿಲ್ಲ ಸೀನು. ತಪ್ಪಾಯ್ತು ಅಂತ ಹೇಳ್ತಿದ್ದೀನಲ್ಲ. ನೀನು ಕೂಡ ಬೇಜಾರು ಮಾಡಿಕೊಂಡು ನನ್ನ ಬಗ್ಗೆ ತಪ್ಪು ತಿಳ್ಕೊತಿದ್ಯಲ್ಲ. ನಮ್ಮಮ್ಮನ ಕಣ್ಣಲ್ಲಿ ಆಸೆ ಇದೆ, ಕೋರಿಕೆ ಇದೆ, ಸ್ವಾರ್ಥ ಇದೆ ಅಂತ ತುಂಬಾ ಜನ ಹೇಳ್ತಿರ್ತಾರೆ. ಅದೆಲ್ಲ ಅವರೇ ಮಾಡ್ಕೊಂಡಿರೋದು. ಆದರೆ ಕಣ್ಣಿಗೆ ಗಾಯ ಆಗೋ ಹಾಗೆ ಮಾಡಿದ್ದು ಯಾರಾಧ್ಯ? ನಾನೇ ಅನ್ಕೊಳ್ಳೋದಲ್ಲ, ನಡೆದಿದ್ದೇ ಅಲ್ವಾ? ಅತ್ತೆ ಅಂದರೆ ನನಗೂ ಗೌರವ ಇದೆ ಸೀನು. ಸೊಸೆ ಆಗೋಕ್ಕೂ ಮುಂಚೆನೆ ನನ್ನ ಮೇಲೆ ಹಕ್ಕು ಚಲಾಯಿಸ್ಬೇಕು ಅಂತ ನೋಡ್ತಿದ್ದಾರೆ. ಅಂದ್ರೆ ಏನು, ಅವ್ರ ಮೇಲೆ ದ್ವೇಷನಾ? ಇಲ್ಲಿ ನೋಡು, ಮತ್ತೆ ನೀನು ಹಾಗೆ ಮಾತಾಡ್ತಿದ್ಯಾ. ನನ್ನ ಯಾರು ಅರ್ಥ ಮಾಡ್ಕೋತಾರೆ? ಆದ್ಯ, ನೀನು ಅಮೆರಿಕಾಯಿಂದ ಬಂದಿರೋದು. ನಮ್ಮ ಮದುವೆ ಆದ್ಮೇಲೆ ನೀನ್ ನಮ್ಮಮ್ಮನ ಹೇಗ್ ನೋಡ್ಕೋತೀಯೋ ಏನೋ ಅಂತ ನಮ್ಮಮ್ಮಂಗೆ ನಿನ್ ಮೇಲಿರೋ ಭಯದಿಂದ ದೂರ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಹಾಗಾದ್ರೆ ನನ್ನ ಸೊಸೆ ಆಗಲ್ದೇನೆ ಶತ್ರು ಥರ ನೋಡ್ತಾರಾ? ಹಾಗೆ ನೋಡದೆ ಇರೋ ತರ ನೀನ್ ನೋಡ್ಕೋಬೇಕು ಅಂತ ಹೇಳ್ತಿದ್ದೀನಿ ಆದ್ಯ. ಅವ್ರ ಜೊತೆ ಒಂದಾಗಿ ಚೆನ್ನಾಗಿ ಮಾತಾಡ್ಸು. ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀಯ ಅನ್ನೋ ನಂಬಿಕೆನ ನೀನೇ ಬರೋ ಹಾಗೆ ಮಾಡು. ಆಗ ಈ ತರ ತೊಂದರೆ ಜಗಳ ಏನೂ ಇರೋದಿಲ್ಲ ಅಲ್ವಾ? ಸರಿ ಸೀನು, ಟ್ರೈ ಮಾಡ್ತೀನಿ. ಹೋಗ್ ನಮ್ಮಮ್ಮನ್ಗೆ ಸಾರಿ ಹೇಳು. ನೀನು ಈ ಎಕ್ಸಾಮಲ್ಲಿ ಪಾಸ್ ಆದ್ರೆ ಮಾತ್ರ ಕೋಚ್ ಸರ್ ನಿನ್ನ ಲವ್ನ ಅಕ್ಸೆಪ್ಟ್ ಮಾಡ್ತಾರಂತೆ. ನಿನಗೆ ನಾನು ಕೋಚ್ ಆಗಿ ಅಲ್ದೇನೆ ಒಳ್ಳೆ ಫ್ರೆಂಡ್ ಆಗಿ ಹೇಳ್ತಾ ಇದ್ದೀನಿ ಕೇಳು. ನೀನು ಮೊದಲಿನ ರಾಜಲಕ್ಷ್ಮಿ ಹಾಗೆ ಗೇಮ್ ಮೇಲೆ ಫೋಕಸ್ ಮಾಡ್ತಾ ಚೆನ್ನಾಗಿ ಓದಿದ್ರೆ ನೀನು ವೆಲ್ ವಿಷರ್ ಆಗಿ ನಿನ್ನ ಪಕ್ಕದಲ್ಲೇ ಇರ್ತೀನಿ. ನಾನು ಪ್ರೀತಿ ಮಾಡಿ ಓದಕ್ಕಾಗದೆ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ ಅನ್ನೋದೇ ಅಲ್ವಾ ನಿಮ್ ಡೌಟು? ನನಗೆ ಗೊತ್ತು ಸರ್, ನನ್ ಕಂಡ್ರೆ ನಿಮಗ್ ತುಂಬಾ ಇಷ್ಟ ಇದೆ. ಅದಕ್ಕೋಸ್ಕರನೇ ನನ್ ಭವಿಷ್ಯ ಏನಾಗುತ್ತೋ ಅಂತ ಭಯ ಪಟ್ರಿ. ಇನ್ಮೇಲೆ ನೀವ ಭಯ ಪಡ್ಬೇಕಾಗಿಲ್ಲ ಸರ್. ನೀವಿಲ್ಲ ಅಂದಿದ್ದಕ್ಕೆ ನಾನ್ ಸರಿಗ್ ಓದೋದಕ್ಕೆ ಆಗ್ಲಿಲ್ಲ. ಇವಾಗ ನಾನ್ ಪಾಸ್ ಆದ್ರೆ ನೀವ್ ಮತ್ತೆ ಪ್ರೀತಿಸ್ತೀನಿ ಅಂದ್ರಿ ಅಲ್ವಾ? ನೋಡ್ತಾ ಇರಿ, ಟಾಪರ್ ಅಲ್ಲ, ಡಿಸ್ಟ್ರಿಕ್ಟ್ ಟಾಪರ್ ಆಗಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿ ನಿಮ್ ಮೇಲೆ ನನಗೆ ಎಷ್ಟು ಪ್ರೀತಿ ಇದೆ ಅಂತ
ನಿಮಗೆ ಅರ್ಥ ಆಗೋ ಹಾಗೆ ಮಾಡ್ತೀನಿ. I love you, coach sir. Mwah. ಇವಳು ಓದ್ತಿದ್ದಾಳ? ಓಹೋ, ನೀನು ನನ್ನ ಹಾಗೆ ಹೊರಗೊಂಥರ ಒಳಗೊಂಥರ ಅಂತಾಯ್ತು. ಏನ್ ಹೇಳ್ತಿದ್ಯೆ? ನಂಗೆ ಅರ್ಥ ಆಗ್ತಿಲ್ಲ. ಅದೇ ಕಾಲೇಜಲ್ಲಿ ಲವ್, ಮನೇಲಿ ಸ್ಟಡೀಸಾ? ಹೌದು, ನೀನ್ ಇಷ್ಟು ಸೀರಿಯಸ್ ಆಗಿ ಓದೋದ್ರಿಂದ ಈ ದೇಶ ಏನ್ ಉದ್ಧಾರ ಆಗಲ್ಲ. ನೀನ್ ಬಾ, ಹೊರಗೋಗೋಣ ಬಾ. ಮಂಜಣ್ಣನ್ ಮನೆ ಹತ್ರ ದೆವ್ವದ ಕತೆ ಹೇಳ್ತಿದಾರಂತೆ, ತುಂಬಾ ಥ್ರಿಲ್ಲಿಂಗ್ ಆಗಿರತ್ತೆ. ಬಾರೆ ಹೋಗೋಣ. ನೋಡು ಛಾಯಾ, ಆದ್ರೆ ಈಗ ನಾನು ಯಾವ ಹರಿಕತೆನೂ ಕೇಳಿಸ್ಕೊಂಡು ಟೈಮ್ ಪಾಸ್ ಮಾಡಕ್ಕಾಗಲ್ಲ. ನಾನು ಈ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು. ಈ ಎಕ್ಸಾಮ್ ನನಗೆ ತುಂಬಾ ಇಂಪಾರ್ಟೆಂಟ್, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಇದನ್ ಪಾಸ್ ಆಗ್ತಿದ್ ಹಾಗೆ ನಿನ್ಗೇನ್ ಕಲೆಕ್ಟರ್ ಜಾಬ್ ಕೊಡಲ್ಲ. ಹೌದು, ನಿನ್ ಕೋಚ್ ಸರ್ ಬಿಟ್ರೆ ಬೇರೆ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿದ್ದೆ ಅಲ್ವಾ? ಮತ್ ಸಡನ್ ಆಗಿ ಏನೇ ಚೇಂಜಸ್ ಅಲ್ಲ? ಹೌದು ಛಾಯಾ, ಯಾವತ್ತಿಗೆ ಆದ್ರೂ ನನಗೆ ಕೋಚ್ ಸರ್ ಇಂಪಾರ್ಟೆಂಟ್. ಇವಾಗ ನಾನು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ ಅಂದ್ರೆ ಅದು ಕೋಚ್ ಸರ್ಗೋಸ್ಕರನೇ. ನಾನು ಈ ಎಕ್ಸಾಮಲ್ಲಿ ಪಾಸ್ ಆದ್ರೆ ಕೋಚ್ ಸರ್ ನನ್ನ ಪ್ರೀತಿನ ಒಪ್ಕೊಳ್ತಾರೆ ಅಂತ ಆದ್ಯ ಹೇಳಿದ್ಲು. ಓಹೋ, ಅದಕ್ಕೆನಾ ತಾವು ಇಷ್ಟು ಶ್ರದ್ಧೆಯಿಂದ ಓದ್ತಿರೋದು? ನಿನ್ ಪ್ರೀತಿಗೊಂದ್ ದೊಡ್ಡ ನಮಸ್ಕಾರ ಕಣಮ್ಮ. ಈಗ ನೀನ್ ಸ್ವಲ್ಪ ಹೊತ್ತು ಓದ್ಕೊಂಡಿಲ್ಲ ಅಂದ್ರೆ ನೀನೇನ್ ಫೇಲ್ ಆಗಲ್ಲ. ಬಾ ಹೋಗೋಣ ಬಾ. ಛಾಯಾ, ಅವ್ರು ನನ್ನ ಪ್ರೀತಿನ ಒಪ್ಕೊಳ್ಬೇಕು ಅಂತ ನಾನು ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀನಿ ತಾನೆ. ಇವಾಗ ಬೇರೆ ನನ್ನ ಪ್ರೀತಿನ ಒಪ್ಕೋತೀನಿ ಅಂತಿದ್ದಾರೆ ಅಂದ್ಮೇಲೆ ನಾನು ಇನ್ನೂ ಎಷ್ಟು ಕಷ್ಟ ಪಡ್ಬೇಕು ಹೇಳು? ನನ್ನ ಪ್ರೀತಿ ಗೆಲ್ಲೋವರೆಗೂ ಒಂದು ಕ್ಷಣನೂ ನಾನು ವೇಸ್ಟ್ ಮಾಡಲ್ಲ. ನಾನಂತೂ ಪಾಸ್ ಆಗ್ಲೇಬೇಕು. ಇವಾಗ ನಾನು ಓದ್ಬೇಕು, ನೀನ್ ಇಲ್ಲಿಂದ ಹೋಗು. ಏನು, ನನಗೆ ಹೋಗು ಅಂತಿದ್ಯಾ? ನನಗೆ? ಹೌದೇ, ನಿನಗೆ ಹೋಗು ಅಂದಿದ್ದು. ಹೋಗು. ಕಾಲೇಜಿಗೆ ಬರ್ತೀಯಲ್ಲ, ಆಗ ನೋಡ್ಕೋತೀನಿ ನಿನ್ನ. ಬಾಯ್. ಪದ್ಮ, ನೀನ್ ಸುಮ್ನೆ ನೋವು ಪಡ್ತಿದ್ಯಾ ಹೊರತು ನಿನಗ್ ಕಣ್ಣು ಹೋಗಿದ್ದು ಒಳ್ಳೇದೇ ಆಯ್ತೆ. ಒಳ್ಳೇದು ಹೇಗ್ರಿ ಆಗತ್ತೆ? ಜೀವನ ಪೂರ್ತಿ ಕತ್ಲಾಗೋಗಿದೆ ಅನ್ನಿಸ್ತದೆ. ಕೈ ಇಲ್ಕೊಡು ಪದ್ಮ. ಪದ್ಮ, ಕತ್ಲಿಂದ ತುಂಬಾ ಲಾಭ ಇದೆ ಪದ್ಮ. ಏನದು? ಕತ್ಲಲ್ಲಿ ದ್ವೇಷ, ಕೋಪ, ಅಸೂಯೆ ಇದ್ಯಾವುದು ಕಾಣಿಸಲ್ಲ ಅಲ್ವಾ? ಇವತ್ತು ಅದನ್ನೆಲ್ಲ ದೂರ ಇಟ್ಟ ಹಾಗೆ ನೆಮ್ಮದಿ ಆಗಿದೆ. ಲೈಫ್ ಲಾಂಗ್ ಹೀಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಏನಂದ್ರಿ? ನಿಮ್ಗೆ ತಿನ್ನೋದು, ನಿದ್ದೆ ಮಾಡೋದು, ಮೈ ಬಗ್ಸಿ ಕೆಲಸ ಮಾಡದೇ ಇರೋದು, ಈ ಅಭ್ಯಾಸಗಳೆಲ್ಲ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕ್ರಿ? ಹಾ ಪದ್ಮ, ನಿನ್ನ ಕಣ್ಣು ಹೋದ್ರು ಸೇಡ್ ಮಾತ್ರ ಹೋಗಿಲ್ಲ ಪದ್ಮ. ಆದ್ರೂ ನೀ ನನ್ ಮುದ್ದಿನ ಹೆಂಡತಿ ಅಲ್ವಾ? ನೀನ್ ಏನ್ ಹೇಳಿದ್ರು ನಾನು ಸಹಿಸ್ಕೋತೀನಿ ಪದ್ಮ.
ಏನು ಅಂದ್ರೆ ಏನ್ ಮಾಡ್ತಾ ಇದ್ದೀರಾ? ನನ್ನ ಮುದ್ದು ಪದ್ಮ, ನಿನ್ನ ಮದ್ವೆ ಮಾಡ್ಕೊಂಡಿದ್ದಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತಿದೆ ಕಣೆ. ಥ್ಯಾಂಕ್ ಯು ಪದ್ಮ, ಥ್ಯಾಂಕ್ ಯು. ಏನು ಅಂದ್ರೆ ಉಂಗ್ರ ಕದ್ರಿ ಅನ್ನೋದು ನನಗೆ ಅರ್ಥ ಆಯ್ತು. ಮರ್ಯಾದೆಯಿಂದ ನನ್ ಬೆರಳಿಗೆ ಹಾಕ್ಬಿಡಿ, ಇಲ್ಲ ಅಂದ್ರೆ ಈಗ್ಲೇ ಅಣ್ಣನ್ಗೆ ಹೇಳ್ಬಿಡ್ತೇನೆ. ಅಂತ ಕೆಲಸ ಮಾಡ್ಬೇಡ ಪದ್ಮ, ಉಂಗ್ರ ತಾನೆ. ನಾನು ಹಾಕ್ತೀನಿ ಬಿಡು, ನಾನು ಹಾಕ್ತೀನಿ. ಹಾಕ್ತಾ ಇದೀನಲ್ವಾ? ಹಾಕ್ತೀನಿ ಇರು. ಈಗ್ಲೇ ಹಾಕ್ತೀನಿ ಇರು. ಉಂಗ್ರಗೋಸ್ಕರ ಅಷ್ಟು ರಿಸ್ಕ್ ತಗೊಳ್ಳೋದಿಲ್ಲಮ್ಮ. ತಗೋ ಹಾಕಿದ್ದೀನಿ. ಪದ್ಮ, ನಿನ್ನ ಕಣ್ಣಿಲ್ಲ ಅಂದ್ರು ನಿನ್ನ ಬುದ್ಧಿವಂತಿಕೆಯಿಂದ ಎಲ್ಲಿದ್ರು ಹೇಗಿದ್ರು ಚೆನ್ನಾಗೇ ಬದುಕ್ತೀಯ ಅಂತ ನಂಗೆ ಅರ್ಥ ಆಗೋಯ್ತು ಪದ್ಮ.